ಸೌಹಾರ್ದತೆಯ ರಂಜಾನ್ ಬಿಜೆಪಿ ಮುಖಂಡನಿಂದ ಮುಸ್ಲಿಂ ಬಾಂಧವರಿಗೆ ವಿಶೇಷ ಉಡುಗೊರೆ. ನಮಸ್ಕಾರ ವೀಕ್ಷಕರೇ, ರಂಜಾನ್ ಎಂದರೆ ಅದು ಕೇವಲ ಉಪವಾಸವಲ್ಲ, ಅದು ದಾನ ಮತ್ತು ಸೌಹಾರ್ದತೆಯ ಪವಿತ್ರ ಮಾಸ. ಈ ಪವಿತ್ರ ಸಂದರ್ಭದಲ್ಲಿ ಜಾತಿ ಧರ್ಮದ ಭೇದ ಮರೆತು ಬಿಜೆಪಿ ಮುಖಂಡರೊಬ್ಬರು ಮುಸ್ಲಿಂ ಸಮುದಾಯಕ್ಕೆ ವಿಶೇಷವಾದ ರಂಜಾನ್ ಬಂಪರ್ ಗಿಫ್ಟ್ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹೌದು, ಇದು ಕೋಮು ಸೌಹಾರ್ದತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಚುನಾವಣಾ ರಾಜಕಾರಣದ ನಡುವೆಯೂ ಮಾನವೀಯತೆ ಮೆರೆದಿರುವ ಈ ನಾಯಕರು ತಮ್ಮ ಕ್ಷೇತ್ರದ ಮುಸ್ಲಿಂ ಕುಟುಂಬಗಳಿಗೆ ಅಗತ್ಯ ಸಾಮಗ್ರಿಗಳ ಕಿಟ್ ಅನ್ನು ವಿತರಿಸಿದ್ದಾರೆ. ಈ ಬಂಪರ್ ಗಿಫ್ಟ್ನಲ್ಲಿ ಏನೇನಿದೆ ಗೊತ್ತಾ? ಹಣ್ಣು ಹಂಪಲುಗಳು, ಅಕ್ಕಿ, ಸಕ್ಕರೆ, ಬೇಳೆ ಸೇರಿದಂತೆ ಹಬ್ಬಕ್ಕೆ ಬೇಕಾಗುವ ಅಗತ್ಯ ದಿನಸಿ ಪದಾರ್ಥಗಳು ಹಾಗೂ ಹೊಸ ಬಟ್ಟೆಗಳನ್ನು ನೀಡುವ ಮೂಲಕ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ನಾವು ಯಾವುದೇ ಧರ್ಮದವರಾಗಿರಲಿ, ಮೊದಲು ಮನುಷ್ಯರು. ರಂಜಾನ್ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಬಾಂಧವರ ಮುಖದಲ್ಲಿ ನಗು ಕಾಣುವುದೇ ನಮಗೆ ದೊಡ್ಡ ಸಂತೋಷ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬುದು ಕೇವಲ ಘೋಷಣೆಯಲ್ಲ, ಅದು ನಮ್ಮ ನಡೆ. ಒಟ್ಟಿನಲ್ಲಿ ದ್ವೇಷದ ರಾಜಕಾರಣದ ನಡುವೆ ಇಂತಹ ಸೌಹಾರ್ದತೆಯ ಘಟನೆಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತವೆ. ಈ ರಂಜಾನ್ ಗಿಫ್ಟ್ ಬರೀ ಉಡುಗೊರೆಯಾಗಿರದೆ ಪ್ರೀತಿ ಮತ್ತು ವಿಶ್ವಾಸದ ಸಂಕೇತವಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ನಿಮ್ಮ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿ. ನಡೀತಾ ಇದೆ. ಪ್ರತಿ ವರ್ಷ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮುಸ್ಲಿಂ ಸಮುದಾಯದವರ ಜೊತೆ ರಂಜಾನ್ ಹಬ್ಬದಲ್ಲಿ ಒಂದು ಸಣ್ಣ ಕಾಣಿಕೆಯನ್ನು ಕೊಡುವಂತಹ, ಸಣ್ಣ ಔತಣಕೂಟ ಕೊಡುವಂತಹ ಒಂದು ಪ್ರತೀತಿಯನ್ನು ತುಂಬ ವರ್ಷಗಳಿಂದ ನಾನು ಬೇರೆ ಬೇರೆ ಕಡೆ ಮಾಡ್ಕೊಂಬಂದು ಬರ್ತಿದ್ದೀನಿ. ನನ್ನ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಸುಮಾರು ವರ್ಷಗಳಿಂದ ಈ ಕೆಲಸ ನಾವು ಮಾಡ್ತಾ ಇದ್ವಿ. ನಮ್ಮ ತಂದೆ ತಾಯಿಗಳು ಕೂಡ ಅವ್ರ ಕೈಲಾದಷ್ಟು ಮಟ್ಟಿಗೆ ಒಂದು ಊಟ ಕೊಡುವಂಥ, ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ನಮ್ಮ ತಂದೆ ತಾಯಿ ಮಾಡ್ತಾ ಇದ್ರು. ಅದೇ ಪ್ರತೀತಿಯನ್ನು ಇವತ್ತು ನಾವು ಮುಂದುವರ್ಸ್ಕೊಂಡ್ಬಂದಿದ್ವಿ. ಇವತ್ತು ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ, ಏನು ಮುಸ್ಲಿಂನ ಹಿರಿಯ ನಾಯಕರೇನು ಸಜೆಷನ್ ಕೊಟ್ಟಿದ್ರು, ಊಟ ಬೇಡ ಸರ್, ತುಂಬ ಜನ ಊಟ ಕೊಡ್ತಾರೆ, ಒಂದಷ್ಟು ಜನ ರೇಷನ್ ಕಿಟ್ಸ್ ಕೊಟ್ಟರೆ ಅದು ಒಂದಷ್ಟು ಜನ ಒಂದು ಏನು ಆರ್ಥಿಕವಾಗಿ ಹಿಂದುಳಿದಂತಹ ವ್ಯಕ್ತಿಗಳಿಗೆ ಹಬ್ಬ ಮಾಡೋಕ್ಕೆ ಈಸಿ ಆಗುತ್ತೆ, ದಯವಿಟ್ಟು ಆ ಥರ ಮಾಡಿ ಅಂದಿದ್ದಕ್ಕೋಸ್ಕರ ಇವತ್ತು ಸುಮಾರು 1000 ಜನ ಅವರೇ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳಿಗೆ, ಆ ಒಂದು ಸಮುದಾಯದ ಒಂದು ಏನು ಜನಕ್ಕೆ ಇವತ್ತು ನಾವು ಫುಡ್ ಕಿಟ್ಟನ್ನು ಕೊಡೋವಂಥ ಕೆಲಸನ ಇವತ್ತು ಮಾಡಿದ್ದೀವಿ ಸರ್. ಹಿಂದೂ ಮುಸ್ಲಿಂ, ಇನ್ಯಾವುದೋ ಹಿಂದೂ ಕ್ರಿಶ್ಚಿಯನ್ನು, ಕನ್ನಡದವರು ತಮಿಳವರು, ಕನ್ನಡದವರು ತೆಲುಗವರು, ಇದೆಲ್ಲ ಯಾವಾಗೋ ಒಂದೊಂದು ವಿಷಯಕ್ಕೆ ಮೇಲೆ ಬರ್ತದೆ, ಮತ್ತು ಅದರಷ್ಟುಗದೆ ತಣ್ಣಗಾಗುತ್ತೆ. ಯಾಕಂದರೆ ನಾವೆಲ್ಲ ಭಾರತೀಯರಿದ್ದೀವಿ. ಎಲ್ಲವನ್ನು ಸಹಿಸ್ಕೊಳೋ ಅಂಥ ಶಕ್ತಿ, ಎಲ್ಲವನ್ನು ಜೀರ್ಣಿಸ್ಕೊಳೋ ಅಂಥ ಶಕ್ತಿ ಇಡೀ ನಮ್ಮ ಭಾರತೀಯರಿಗಿದೆ. ಯಾರೋ ಒಂದಷ್ಟು ಜನ ಅವ್ರಿಗೆ ಬೇಕಾದ ಹಾಗೆ ಸಣ್ಣ ಸಣ್ಣ ಗಲಭೆಗಳನ್ನು ದೊಡ್ಡದಾಗಿ ಸೃಷ್ಟಿ ಮಾಡ್ಕೊಳೋ ಅಂಥದ್ದನ್ನು ನಾವು ಎಲ್ಲ ಕಡೆ ನೋಡಿದ್ದೀವಿ. ಅದನ್ನೆಲ್ಲ ಏನು ನನ್ನ ಈ ಸಮುದಾಯಗಳು ಅವತ್ತಿಂದನೂ ಅರ್ಥಕೊಂಡು ಬಂದಿದೆ. ಎಲ್ಲ ಸಮುದಾಯಗಳನ್ನು ನಾವು ಜೊತೆಗೆ ತಗೊಂಡೋದ್ರೆ ಮಾತ್ರ ಈ ನನ್ನ ಭಾರತ ಸದೃಢವಾಗಿ ಸುಂದರವಾಗಿರುತ್ತೆ ಅಂತ ನಂಬಿರೋ ಅಂತಹ ಭಾರತೀಯ ನಾನು. ಅದಕ್ಕೋಸ್ಕರನೇ ಇವತ್ತು ಎಲ್ಲ ಸಮುದಾಯವ್ರನ್ನ ಯಾವಾಗ ನನಗೆ ಅವಕಾಶ ಸಿಗುತ್ತೆ ಆವಾಗ ಎಲ್ಲ ಸಮುದಾಯವ್ರನ್ನ ಒಟ್ಟುಗೂಡಿಸ್ಕೊಂಡು ಹೋಗೋ ಪ್ರಯತ್ನವನ್ನು ನಾನು ಯಾವಾಗಲೂ ಮಾಡ್ತಾ ಇದ್ದೀನಿ. ಅದರ ಒಂದು ಪ್ರಯತ್ನದ ಭಾಗನೇ ಇದು ಸರ್. ಇನ್ನು ಬಿಜೆಪಿ ಮುಖಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಂ ಸಮುದಾಯಕ್ಕೆ ಉಚಿತವಾಗಿ ದಿನಸಿ ಕಿಟ್ಗಳನ್ನು ಸಾವಿರಾರು ಕುಟುಂಬಗಳಿಗೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನೆರವಿಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದು ನಮಗೆ ಸಂದೀಪ್, ನಮ್ಮ ಹೆಸರು ಇಸ್ಮಾಯಿಲ್ ಖಾನ್ ಅಂತ, ನಾವು ಜಮಾತ್ ಅಹ್ಲೆ ಇಸ್ಲಾಂ ಮೆಂಬರ್ ಆಗಿದ್ದೀವಿ. ನಮಗೆ ಕರೆದಿದ್ರು, ನಮ್ಮ ಬ್ರದರ್ಸ್ ಯಾರೋ ಕರೆದಿದ್ರು, ನಮಗೆ ಸಂದೀಪ್ ಅಣ್ಣ ಕರೆದಿತಾ ಇದ್ದಾರೆ, ಇಫ್ತಾರ್ ಕೂಟ ಮಾಡೋಣ ಅಂತ ನಮಗೆ ಎಲ್ಲ ಕರೆದಿದ್ರು. ನಾವು ಹೋಗಿ ಸಂದೀಪ್ ಅಣ್ಣ ಅವ್ರಿಗೆ ಕೂತ್ಕೊಂಡು ಮಾತಾಡಿದ್ವಿ. ಅವ್ರು ಹೇಳಿದ್ರು, ನೀವು ಎಷ್ಟು ಜನಕ್ಕೆ ಬೇಕಾದರೂ ಊಟಗಳು ಹಾಕಿಸಿ ಇಫ್ತಾರ್ ಕೂಟ ಮಾಡ್ತೀನಿ. ಹೋದ ವರ್ಷ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಹಲವಾರು ವರ್ಷಗಳಿಂದ ನಮ್ಮೂರಲ್ಲಿ ಎಲ್ಲ, ಇಲ್ಲೂ ನೀವು ಮಾಡಿ, ಹೋದ ವರ್ಷನೂ ಮಾಡಿದ್ವಿ ಅಂತ ಹೇಳಿದ್ರು. ಆಮೇಲೆ ನಾವು ನಮ್ಮ ಫ್ರೆಂಡ್ಸು, ನಮ್ಮ ಜೊತೆಯಲ್ಲಿರೋರು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಮಾತಾಡಿಕೊಂಡು ಒಂದು ಸಂದೀಪ್ ಅಣ್ಣ ಅವ್ರಿಗೆ ಒಂದು ಸಂದೇಶ ಕೊಟ್ವಿ. ಅಣ್ಣ, ಇದು ಇಫ್ತಾರ್ ಕೂಟ ನೀವು ಮಾಡ್ತೀರಾ, ನಾವು ರೋಜ್ದಾರುಗಳಿಗೆ ಅಂತ ಊಟ ಮಾಡಿಸ್ತೀರಾ, ಅದರಲ್ಲಿ 80-90% ಬೇರೆ ಜನ ತಿಂದ್ಬಿಟ್ಟು ಹೋಗ್ತಾರೆ, ರೋಜ್ದಾರುಗಳು ಯಾರೂ ಬರೋದಿಲ್ಲ, ಆಮೇಲೆ ಹೆಣ್ಮಕ್ಳು, ಮಕ್ಕಳು, ಲೇಡೀಸು ಯಾರೂ ಬರೋದಿಲ್ಲ. ಅದಕ್ಕಾಗಿ ನಾವು ಇದು ಒಂದು ಬೇರೆ ಇದು ಚೇಂಜ್ ಮಾಡಿಬಿಟ್ಟು ಹೇಳೋಣ, ನೀವೊಂದು ಕಿಟ್ ಥರ ಮಾಡಿಕೊಟ್ರೆ
ನಾವು ಅದು ತಕ್ಕಟ್ಟಿಗಿರೋ ಜನಗಳಿಗೆ ನಾವು ಎಲ್ಲ ಹೋರಾಟ ಮಾಡಿ ಹುಡುಕಿ ಅವ್ರಿಗೆ ಕೊಟ್ಟು ಅವ್ರ ಮನೆಗಳಿಗೆ ಸೇರುತ್ತೆ. ಇವತ್ತಿಲ್ಲ ನಾಳೆ ಅವರು ಇಟ್ಕೊಂಡು ನಿಮ್ಮ ಊಟ ಮಾಡ್ತಾರೆ. ಅಡುಗೆ ಮಾಡಿ ಒಂದೇ ದಿವಸಕ್ಕೆ ಕೆಲವು ಗಂಟೆಗಳಲ್ಲಿ ಖಾಲಿ ಆಗೋಗ್ಬಿಡ್ತದೆ, ಅದು ವೇಸ್ಟೂ ಆಗುತ್ತೆ. ಅದಕ್ಕಾಗಿ ಈ ಥರ ಮಾಡೋಣ ಅಂತ ಹೇಳಿದಾಗ ನಮ್ಮ ಸಂದೀಪ್ ಅಣ್ಣ ಅವರು ನಮಗೆ ಕೇಳಿದ್ರು ಎಷ್ಟು ಬೇಕು ಅಂತ. ನಾವು ಸಂದೀಪ್ ಅಣ್ಣ ಅವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿದ್ದು, ನಾವೇನು ಹೇಳೋಕ್ಕೆ ಸ್ವಲ್ಪ ಏನು ಹೇಳಿಲ್ಲ. ಅವ್ರಿಗೆ ಕೇಳಿದ್ವಿ, ಅಣ್ಣ ನೀವು ಎಷ್ಟು ಕೊಟ್ಟರೆ ಅಷ್ಟು ಹಂಚ್ತೀವಿ ಅಂತ ನಾವು ಹೇಳಿದ್ವಿ. ಆಮೇಲೆ ಅವ್ರು ನಮಗೆ ಉಲ್ಟಾ ಕೇಳಿದ್ರು. ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ಟೀಮೆಲ್ಲ ಸೇರಿಕೊಂಡು 1000 ಕಿಟ್ ಕೊಡಿ ಅಣ್ಣ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸಂದೀಪ್ ಅಣ್ಣ ಅವರು 1000 ಕಿಟ್ ಕೊಡ್ತೀನಿ, ಇನ್ನೂ ಬೇಕಂದರೆ ಹೇಳಿ ಅಂತ ಹೇಳಿದ್ರು. ಈ ಸದ್ಯಕ್ಕೆ 1000 ಕಿಟ್ಟು ನಾವು ತಲುಪಿಸ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದವರು. ಸರ್, ಬಡವ್ರಿಗೆ ತುಂಬ ಜನಕ್ಕೆ ಕೆಲವ್ರ ಮನೆಗಳಲ್ಲಿ ಹಿಟ್ಟಿರೋದಿಲ್ಲ, ಅಕ್ಕಿ ಇರೋದಿಲ್ಲ, ಎಣ್ಣೆ ಇರೋದಿಲ್ಲ. ಏನು ಸರ್, ಈ ಥರ ತುಂಬ ಜನ ಕೇಳ್ಕೊಳಕ್ಕೆ ಬರೋದಿಲ್ಲ. ಈ ಕೇಳ್ಕೊಳ್ಳೋರ ಹತ್ರ ಎಲ್ಲ ಇರುತ್ತೆ. ಈ ಕೆಲವರು ಜನಗಳು ಮನೆಯಲ್ಲಿ ಇರ್ತಾರೆ, ಅವ್ರು ಯಾರಿಗೂ ಕೇಳೋದಿಲ್ಲ, ದೇವ್ರಿಗೆ ಬಿಟ್ಟು ಯಾರಿಗೂ ಕೇಳೋದಿಲ್ಲ ಅಂತ ಅವ್ರಿಗೆ ತಲುಪೋದಿಲ್ಲ. ಆ ಕೆಲಸವನ್ನು ನಾವು ನಮ್ಮ ಸಂದೀಪ್ ಅಣ್ಣ ನಮ್ಮ ಟೀಮ್ ಎಲ್ಲ ಸೇರಿ ಸರ್, ನಮಗೆ ತುಂಬ ಖುಷಿ ಆಗ್ತಾ ಇದೆ ಈ ಪ್ರೋಗ್ರಾಮಿಂದ. ನಾವು ಮಾಡಿದ್ದೀವಿ, ಇನ್ನೂ ತುಂಬ ಜನ ಮಾಡಿರ್ಬೋದು, ಆದರೆ ನಮಗೆ ತುಂಬ ನಮ್ಮ ಸಂದೀಪ್ ಅಣ್ಣ ಜೊತೆಯಲ್ಲಿ ಸೇರ್ಕೊಂಡು ಮಾಡಿದ್ದು ತುಂಬ ಖುಷಿ ಆಗ್ತದೆ.